ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಮನೆಯಲ್ಲಿ ಹೇಗೆ ಗರಂ ಮಸಾಲ ಮಾಡ್ಕೋಬೋದು, ಕೇವಲ ಒಂದು 10 ನಿಮಿಷದಲ್ಲಿ ಗರಂ ಮಸಾಲವನ್ನು ಮಾಡ್ಕೋಬೋದು. ಬೇಕಾಗುವಂಥ ಇಂಗ್ರೀಡಿಯೆಂಟ್ಸನ್ನು ನಾನಿಲ್ಲಿ ಹೇಳ್ತಾ ಹೋಗ್ತೀನಿ. ಇಲ್ಲಿ 2 ಸ್ಪೂನು ಜೀರಿಗೆ ತೊಗೊಂಡಿದ್ದೀನಿ, 3 ಟೇಬಲ್ ಸ್ಪೂನು ಧನಿಯಾ ತೊಗೊಂಡಿದ್ದೀನಿ, 1 ಸ್ಪೂನು ಲವಂಗ ತೊಗೊಂಡಿದ್ದೀನಿ, ಚಕ್ಕೆ 4, ಪಲಾವ್ ಎಲೆ 4 ಕಪ್ಪು ಏಲಕ್ಕಿ ಮತ್ತು 4 ಬಿಳಿ ಏಲಕ್ಕಿ, 2 ಸ್ಪೂನು ಸ್ಟಾರ್ ಹೂವನಷ್ಟು, ಅರ್ಧ ಸ್ಪೂನಷ್ಟು ಕಲ್ಲುವು, 1 ಸ್ಪೂನಷ್ಟು ಸೋಂಪು, ಒಂದು 4 ಬ್ಯಾಡಗಿ ಮೆಣಸಿನ್ಕಾಯಿ, ಇದು ಕಲರ್ಗೋಸ್ಕರ ಅಷ್ಟೇ. 1 ಸ್ಪೂನಷ್ಟು ಕರಿಮೆಣಸು, ಜಾಪತ್ರೆ ಒಂದು 2 ಪೀಸ್ನಷ್ಟಿದೆ. ಫಸ್ಟ್ ನಾನಿಲ್ಲಿ ಧನಿಯಾವನ್ನು 3 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಲ್ಲ, ಧನಿಯಾ ಹುರ್ಕೊಳ್ತಾ ಇದ್ದೀನಿ. ಇವನ್ನ ಸೀದು ಹೋಗೋ ತನಕ ಫ್ರೈ ಮಾಡಬಾರ್ದು, ಕೇವಲ ಜಸ್ಟ್ ಒಂದು ಬಿಸಿ ತಾಕುವಷ್ಟು ಧನಿಯಾ, ಯಾವುದೇ ಸ್ಪೈಸಸ್ಗಾಗಿ ಬಿಸಿ ತಾಕುವಷ್ಟು ಮಾಡಿಕೊಂಡ್ರೆ ಸಾಕು. ಕೇವಲ ಒಂದು 10 ನಿಮಿಷದಲ್ಲಿ ಮನೆಯಲ್ಲಿ ರುಚಿಯಾಗಿ ನಾವು ಗರಂ ಮಸಾಲವನ್ನು ಮಾಡ್ಕೋಬೋದು. ಈ ನೆಕ್ಸ್ಟ್ ಜೀರಿಗೆ ಹಾಕ್ತಾಯಿದ್ದೀನಿ. 2 ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ. ಜಸ್ಟ್ ಒಂದು ಬಿಸಿ ತಾಕುವಷ್ಟೇ. ಕರಿಮೆಣಸು, ಹೀಗೆ ಒಂದೊಂದಾಗಿ ಸ್ಪೈಸಸ್ಸನ್ನು ಇಲ್ಲಿ ನಾನು ಹಾಕ್ತಿದ್ದೀನಿ. ಕರಿಮೆಣಸು, ಲವಂಗ, ಸ್ಟಾರ್ ಹೂವು, 4 ಏಲಕ್ಕಿ, 4 ಕಪ್ಪು ಏಲಕ್ಕಿ, ಜಾಪತ್ರೆ ಒಂದು 2 ಪೀಸ್ನಷ್ಟು ತೊಗೊಂಡಿದ್ದೀನಿ ಅಷ್ಟೇ. ನೆಕ್ಸ್ಟ್ ನಾನಿಲ್ಲಿ ಚಕ್ಕೆ ಪೀಸನ್ನು 4 ತೊಗೊಂಡಿದ್ದೀನಿ, ಚಿಕ್ಕವು ಹಾಕ್ತಾಯಿದ್ದೀನಿ. ಪಲಾವ್ ಎಲೆ 4 ತೊಗೊಂಡಿದ್ದೀನಿ. ಮಿಕ್ಸಿಗೆ ನೀವು ಹಾಕುವಾಗ ಈ ಚಕ್ಕೆ ಪೀಸ್ಗಳಾಗಿರ್ಬೋದು, ಯಾವುದೇ ಇದಾಗಿರ್ಬೋದು, ಈ ಜಾಕಾಯನ್ನು ಒಂದು ಅರ್ಧ ತೊಗೊಂಡಿದ್ದೀನಿ ಅಷ್ಟೇ. ಒಂದರಲ್ಲಿ ಅರ್ಧ ಪೀಸ್ ಮಾಡಿ ಇವನ್ನೆಲ್ಲ ಚೆನ್ನಾಗಿ ಪುಡಿ ಮಾಡ್ಕೋಬೇಕು. ಏಕೆಂದರೆ ಜಾರಲ್ಲಿ ಹಾಗೇ ಇರೋ ಚಾನ್ಸಸ್ ಇರ್ತೈತಿ, ಬೇಗ ನೈಸ್ ಆಗೋಲ್ಲ ಪೌಡ್ರು. ಹಾಗಾಗಿ ಫಸ್ಟು ಯಾವುದ್ರಲ್ಲಾದ್ರೂ ಸ್ವಲ್ಪ ಕ್ರಷ್ ಮಾಡಿಕೊಂಡು ಆಮೇಲೆ ಹಾಕಬೇಕಾಗುತ್ತೆ. ಲಾಸ್ಟಲ್ಲಿ ನಾನು ಸೋಂಪನ್ನು ಸಹ ಸ್ವಲ್ಪ ಜಸ್ಟ್ ಫ್ರೈ ಮಾಡ್ತಾಯಿದ್ದೀನಿ ಅಷ್ಟೇ. ಸ್ವಲ್ಪ ಅರ್ಧ ಸ್ಪೂನಷ್ಟು ಅಷ್ಟೇ ನಾನು ಕಲ್ಲು ತೊಗೊಂಡಿದ್ದೆ. ಮೆಣಸಿನ್ಕಾಯಿ ಮಾತ್ರ ಆಪ್ಷನಲ್. ಕೆಲವರು ಮೆಣಸಿನ್ಕಾಯಿ ಹಾಕೋದ್ರಿಂದ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಅಂತೇಳಿ ಹಾಕ್ತಿದ್ದಾರೆ. ಹಾಗಾಗಿ ನಾನು ಹಾಕಿದ್ದೀನಿ. ಅಂದರೆ ಅದು ಬೀಜ ಹಾಕಬಾರ್ದು, ಕೇವಲ ಮೆಣಸಿನದು ಅಷ್ಟೇ ಹಾಕಬೇಕು, ಬೀಜ ಹಾಕ್ಕೊಳ್ಬಾರ್ದು. ತುಂಬ ಈಸಿ. ನಮಗೇನಾದರೂ ಪಲಾವ್ ರೆಸಿಪಿ ಅಥವಾ ಏನಾದರೂ ಬಿರಿಯಾನಿ, ವೆಜ್ ಬಿರಿಯಾನಿ, ನಾನ್ ವೆಜ್ ಬಿರಿಯಾನಿಗಳಿಗೆ ಉಪಯೋಗಿಸ್ತಾರೆ. ಆಮೇಲಿಂದ ಯಾವುದೇ ಒಂದು ಪಲ್ಯಗಳಿಗೂ ಸಹ ನಾವು ಇದನ್ನು ಸ್ವಲ್ಪ ಒಂದು ಅರ್ಧ ಸ್ಪೂನು, ಒಂದು 1/2 ಸ್ಪೂನಷ್ಟು ಹಾಕ್ಕೊಂಡ್ರೆ ತುಂಬ ರುಚಿಯಾಗಿ ಬರುತ್ತೆ. ನಾವು ನೆನೆಸ್ಕೊಂಡಾಗ ಮಾಡ್ಕೊಳ್ಬೇಕಾದಂಥ ಒಂದು ಈಸಿಯಾದ ರೆಸಿಪಿ ಅಂತೇಳಿ. ನೋಡ್ತಾ ಇದ್ದೀರಲ್ಲ, ನಾನು ಬೀಜನೆಲ್ಲ ತೆಗೆದಿದ್ದೀನಿ. ನೋಡಿ ಚೆನ್ನಾಗಿ ಎಷ್ಟು ಚೆನ್ನಾಗಿ ನೈಸ್ ಪೌಡ್ರಾಗಿದೆ. ಕಲರ್ ತುಂಬ ಚೆನ್ನಾಗಿ ಬಂದಿದೆ. ಮತ್ತೆ ಕತ್ತಡ ನಿಮ್ಮ ಮನೆಯಲ್ಲಿ ಈಗಲೇ ಸ್ಪೈಸಸ್ ಇದ್ದಿರ್ಬೋದು. ಅದನ್ನು ಯೂಸ್ ಮಾಡ್ಕೊಂಡು ನೀವು ಈಗಲೇ ಗರಂ ಮಸಾಲ ಮಾಡ್ಕೊಳ್ಳಿ. ರುಚಿಯಾಗಿ ಮಾಡಿಕೊಂಡು ರೆಸಿಪಿಗೆ ಯೂಸ್ ಮಾಡ್ಕೊಳ್ಳಿ. ನಿಮಗೆ ಈ ವಿಡಿಯೋ ಆದರೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.